ಸ್ನೇಹಿತರೆ, ತುಂಬಾ ವಿಡಿಯೋಗಳಲ್ಲಿ ನೀವು ಗಮನಿಸಿರ್ತಾರೆ, ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಾಗ್ಲಿ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋಸ್ ಅಲ್ಲಿ ಮಾಡುವಾಗ ನಿಮಗೆ ಮೈನ್ ಆಗಿ ಕೇಳ್ಪಡುವಂತ ಒಂದು ಕಂಪ್ನಿ ಗಲಾಗ್ರೋ ಅಂತ ಹೇಳ್ಬಿಟ್ಟು ನೀವು ಕೇಳಿರ್ತೀರಾ. ಅದರಲ್ಲಿ ಮೈನ್ ಆಗಿ ಬಂದು ವೈಟ್ ರೋಡ್ಸ್ಗೆ ಅಂತದಕ್ಕೆಲ್ಲ ನೀವು ರಾಡಿ ಫಾರ್ಮ್ ಡ್ರಿಂಚಿಂಗು ಪ್ರಮುಖವಾಗಿ ಎಲ್ಲ ಕಡೆ ಆಲ್ಮೋಸ್ಟ್ ಮಾಡ್ತಾರೆ ಪ್ರಗತಿಪರ ರೈತರೆಲ್ಲ. ಸೊ ಇನ್ನಷ್ಟು ಪ್ರಾಡಕ್ಟ್ಸ್ ಅವ್ರದ್ದು ಇದೆ. ಸೊ ಯಾವ ಪ್ರಾಡಕ್ಟ್ಸ್ ಯಾವ ಹಂತದಲ್ಲಿ ಕೆಲಸ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ನಿಯವ್ರ ಕಡೆಯಿಂದ ವಿತ್ ಪ್ರಾಡಕ್ಟ್ ಎದುರುಗಡೆ ಇಟ್ಕೊಂಡು ವಿಡಿಯೋ ಕೊಡೋಣ ಅಂತ ಬಂದಿದ್ದೀರಿ. ಮಾಹಿತಿ ಕೊಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ, ಮಾಹಿತಿ ತಗೊಳ್ಳೋದಕ್ಕೆ ನೀವು ಒಪ್ಕೊಂಡು ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಹೋಗೋಣ ವಿಡಿಯೋಗೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸೊ ನಾವು ಆಸ್ ಎ ಫಾರ್ಮರ್ ಕೆಲವೊಂದು ಪ್ರಾಡಕ್ಟ್ನ ನಾನು ಬಳಕೆ ಮಾಡಿ ಒಂದು ಸ್ವಲ್ಪ ನನಗೆ ಪಾಸಿಟಿವ್ ರಿಸಲ್ಟ್ ಬಂದಿದ್ದಕ್ಕೋಸ್ಕರ ಇವತ್ತು ಇನ್ನಷ್ಟು ಜನ ಫಾರ್ಮರ್ಸ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದೆ. ಮಾಹಿತಿ ಕೊಡೋದಕ್ಕೆ ನಿಮ್ಮನ್ನ ಕೇಳಿದ್ದೀನಿ, ನೀವು ಕೊಡೋದಕ್ಕೆ ತಯಾರಿದ್ದೀರಾ? ಸೊ ಈಗ ಬೇಸಿಕ್ ಆಗಿ ಒಂದು ಟೊಮೊಟೊ ಬೆಳೆ ತಗೋಣ ಅಥವಾ ಎಲ್ಲಾ ಬೆಳೆಗೂ ತಗೋಣ ಸರ್? ಎಲ್ಲಾ ಬೆಳೆಗಳು ತಗೊಳ್ಳೋಣ. ಯಾಕಂದ್ರೆ ಬೆಳೆಗಳಲ್ಲಿ ಏನಾಗುತ್ತೆ, ನಮ್ಮ ತರಕಾರಿ ಬೆಳೆಗಳಲ್ಲಿ ಗ್ರೋ ಸ್ಟೇಜ್ ಅಂತ ಕರಿತೀವಿ. ಅಂದ್ರೆ ಒಂದೊಂದು ಗ್ರೋ ಸ್ಟೇಜ್ ಅಲ್ಲಿ ಒಂದೊಂದು ಪ್ರಾಡಕ್ಟ್ ಬರ್ತವೆ. ಅದನ್ನ ಫೋಕಸ್ ಮಾಡ್ಕೊಂತ ನಾವು ಪ್ರಾಡಕ್ಟ್ ಬಗ್ಗೆ ಈಗ ಒಂದು ಟೊಮೊಟೊ ಬೆಳೆಗೆ ಅಂತಲ್ಲ, ಪ್ರತಿಯೊಂದು ಬೆಳೆಗೂ ಸೇಮ್. ಈಗ ಹೂವು ಬಿಡ್ತಕ್ಕಂಥದ್ದು ಎಲ್ಲಾ ಬೆಳೆಲ್ಲ ಒಂದೇ ತರ ಬರುತ್ತೆ. ನಮ್ಗೆ ಕಾಯಿ ಬಿಡ್ತಕ್ಕಂಥದ್ದು ಬೇರೆ ಬೆಳವಣಿಗೆ ಆಗ್ತದೆ, ಎಲ್ಲ ಒಂದೇ ತರ ಬರೋದಿಲ್ಲ. ಅದ್ರ ಪ್ರಕಾರನೇ ಹೇಳ್ತಾ ಹೋಗ್ತೀವಿ. ಓಕೆ. ಈಗ ಅಣ್ಣ, ಮೊದಲನೇದಾಗಿ ನಾವು ತಗೋಣ, ಲ್ಯಾಂಡ್ ತಯಾರಿ ಮಾಡೋ ಟೈಮಲ್ಲಿ ಕೊಡೋದಕ್ಕೆ ಯಾವ್ದಾದ್ರು ಇದೆಯಾ ನಿಮ್ಗೆ? ಯಾವ್ದಿದೆ? ಈಗ ಕಾಮನ್ ಆಗಿ ನಮ್ಮ ಎಲ್ಲಾ ರೈತರುಗಳಿಗೂ ನಾವ್ ಹೇಳೋದೇನು ಅಂತಂದ್ರೆ, ಭೂಮಿ ಸಿದ್ಧತೆನ ನಾವ್ ಯಾವಾಗ್ಲೂ ಹೇಳ್ತೀವಿ. ಭೂಮಿ ಸಿದ್ಧತೆ ಬಗ್ಗೆ ಹೇಳ್ಬೇಕಾದ್ರೆ ನಾವೆಲ್ಲರೂ ಫೋಕಸ್ ಮಾಡ್ತಕ್ಕಂಥದ್ದೇನು, ಕಾಮನ್ ನಾವೆಲ್ಲರೂ ಏನ್ ಮಾಡ್ತೀವಿ, ಬೆಡ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ 10-26 ಮೂಟೆ ಗೊಬ್ಬರಗಳು ಏನ್ ಕರಿತೀವಿ, ಹೊಂಗೆ ಹಿಂಡಿಗಳೆಲ್ಲ ಹಾಕತ್ತವು. ಆದ್ರೆ ರೈತರು ನಾವೆಲ್ಲರೂ ಮರಿತಾ ಇರ್ತಕ್ಕಂಥದ್ದೇನು, ಭೂಮಿಗೆ ನಾವು ಕೊಡ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್, ಸೂಕ್ಷ್ಮಾಣು ಜೀವಿಗಳು ಅಂತ ಏನ್ ಕರಿತೀವಿ, ಅದ್ರ ಬಗ್ಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ನೀವು ಕಾಮನ್ ಆಗಿ ಏನ್ ಮಾಡ್ತೀರಾ, 1 ಮೂಟೆ DAP ತಗೊಂಬಂದು ಭೂಮಿಗೆ ಹಾಕ್ತೀರಾ, ನೀವು 2 ಮೂಟೆ ಹೇಳ್ತೀರಾ, 3 ಮೂಟೆ ಹಾಕ್ತೀರಾ. ಅದ್ರ ಬದಲಾಗಿ ನಾವೇನ್ ಹೇಳ್ತೀವಿ, 2 ಮೂಟೆ ಹಾಕ್ತಕ್ಕಂಥ ಜಾಗದಲ್ಲಿ 1 ಮೂಟೆ ಮಾತ್ರ ನೀವು ಗೊಬ್ಬರಗಳನ್ನ ಉಪಯೋಗಿಸ್ರಿ. ಉಳಿದಿರ್ತಕ್ಕಂಥ ಏನ್ ಖರ್ಚಿಗೆ ಏನ್ ಮಾಡ್ಬೋದು, ನೀವು ಬಯೋ ಫರ್ಟಿಲೈಸರ್ಸ್ ಅಂತ ಏನ್ ಕರಿತೀವಿ, ಸೂಕ್ಷ್ಮಾಣು ಜೀವಿಗಳನ್ನ ಹಾಕತಾ ಹೋಗ್ಬೋದು. ಅದರಲ್ಲಿ ಒಲೆಯಾಗ್ರೋ ಯಾವ್ದು ಪ್ರಾಡಕ್ಟ್ ನ ಕೊಡ್ತಾ ಇದೆಯಪ್ಪ ಸೂಕ್ಷ್ಮಾಣು ಜೀವಿಗಳಿಗೆ ಅಂತಂದ್ರೆ, ಒಂದು ಹೈರೋ ಪ್ಲಸ್ ಜಿ ಅಂತಕ್ಕಂಥ ಒಂದು ಪ್ರಾಡಕ್ಟ್, ಮತ್ತೆ ಹೈರೋ MA+ ಅಂತಕ್ಕಂಥ ಒಂದು ಪ್ರಾಡಕ್ಟ್. ಇವೆರಡು ಏನಪ್ಪಾ ಅಂತಂದ್ರೆ, ನೀವು 1 ಎಕರೆಗೆ 4 ರಿಂದ 8 kg ಉಪಯೋಗಿಸ್ಬೋದು. ಹೈರೋ ಪ್ಲಸ್ ಜಿ ಏನ್ ಮಾಡತ್ತಪ್ಪ ಅಂತಂದ್ರೆ, ಫಾಸ್ಫರಸ್, ನೀವೇನು ಭೂಮಿಗೆ ಯಥೇಚ್ಛವಾಗಿ ಫಾಸ್ಫರಸ್ ನ ಕೊಡ್ತೀರಾ, ಭೂಮಿಲಿ ಇರ್ತಕ್ಕಂಥ ಫಾಸ್ಫರಸ್ ನ ತೆಗೆದು ರಿಲೀಸ್ ಮಾಡಿ ಗಿಡ ಕೊಡ್ತಕ್ಕಂಥ ಕೆಲಸನ ಮಾಡುತ್ತೆ. ಎರಡನೇದು ನಿಮ್ಗೆ ಹೈರೋ MA+ ಅಂತಕ್ಕಂಥದ್ದು ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಮ ಭೂಮಿಲಿ ಬೇರುಗಳ ಮೇಲೆ ಏನ್ ಮಾಡುತ್ತೆ, ಅದೇ ಒಂದು ಜಾಗನ ಮಾಡ್ಕೊಂಡು ಫಿಲಮೆಂಟ್ಸ್ ಅಂತ ಕರಿತೀವಿ, ಅದನ್ನ ತಯಾರು ಮಾಡ್ಕೊತಾ ಹೋಗುತ್ತೆ. ಗಿಡಕ್ಕೆ ಏನಾಗುತ್ತೆ, ನಿಮ್ಗೆ ಬುಡದಲ್ಲಿ ಅಲ್ಲೇ ಇರ್ತಕ್ಕಂಥ ಗೊಬ್ಬರನ, ದೂರದಲ್ಲಿ ಇರ್ತಕ್ಕಂಥ ಗೊಬ್ಬರನ ಕೂಡ ತಗೊಳುತ್ತೆ. ಮೂರನೇದು ಏನಪ್ಪಾ ಅಂದ್ರೆ, ನಮಗೆ ಬೇಕಾಗಿರ್ತಕ್ಕಂಥ ಬೆನಿಫಿಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಭೂಮಿಲಿ ಇಟ್ಕೊಂಡಾಗ ವಿಲ್ಟ್ ಬರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಇರ್ಬೋದು, ವಿಲ್ಟ್ ಕಾಸಿಂಗ್ ಇರ್ಬೋದು, ಗಿಡ ಸಾಯ್ತಕ್ಕಂಥದ್ದು ತುಂಬಾ ಕಡಿಮೆ ಆಗುತ್ತೆ. ಯಾಕೆಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ರೂಟ್ ಝೋನ್ ಅಲ್ಲಿ ಇರುತ್ತೆ. ಸೊ ಇದು ನೀವು 1 ಎಕರೆಗೆ 4 ರಿಂದ 8 kg ಭೂಮಿ ತಯಾರು ಮಾಡ್ಬೇಕಾದ್ರೆ, ನೀವು ಬೆಡ್ ಪ್ರಿಪರೇಷನ್ ಮಾಡ್ಕೊಬೇಕಾದ್ರೆ ಹೊಂಗೆ ಹಿಂಡಿ ಬೇವಿನ ಹಿಂಡಿಗಳ ಜೊತೆಲೆ ಮಿಕ್ಸ್ ಮಾಡ್ಕೊಂಡು ನೀವು ಹಾಕಂತ ಹೋಗ್ತೀವಿ. ಇದು ಭೂಮಿ ಪದ್ಧತಿ ಸರಿ ಹೋಗುತ್ತೆ. ಇದರಲ್ಲಿ ಬಂದು ನಿಮ್ಮ ಕಂಪ್ನಿಯಲ್ಲಿ ಬಂದು ಬರೀ ಫರ್ಟಿಲೈಸರ್ಸ್ ಮಾತ್ರ ಇರೋದು, ಕೆಮಿಕಲ್ಸ್ ಇಲ್ಲ? ನಮ್ಮಲ್ಲಿ ಯಾವ ಕೆಮಿಕಲ್ಸ್ ಬರಲ್ಲ. ನಮ್ಮಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ಸ್ ಎಲ್ಲಾವುದು ನಿಮಗೆ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಕರಿತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಮತ್ತೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅಂತ ಕರಿತೀವಿ. ಈ 3 ಸೆಗ್ಮೆಂಟ್ಸ್ ಬರುತ್ತೆ. ಓಕೆ ಸರ್. ಈಗ ನೆಲದ ತಯಾರಿ ವಿಚಾರದಲ್ಲಿ ನೀವು ಒಂದು ಇದು ಕೊಟ್ರೆ, ಈಗ ನೆಕ್ಸ್ಟ್ ಸಸಿ ನಾಟಿ ಮಾಡಿದ ಸ್ಟಾರ್ಟಿಂಗ್ ಹಂತದಲ್ಲಿ ನಾವು ಕೊಡಬೇಕಾಗಿರೋದು ಒಂದು ಪ್ರಾಡಕ್ಟ್ ಆದ್ರೆ? ಹೌದು. ಈಗ ಏನಾಗುತ್ತೆ, ನಾವೆಲ್ಲ ರೈತರುಗಳು ಏನ್ ಮಾಡ್ತೀವಿ, ಗಿಡ ನಾಟಿ ಮಾಡಿದ್ಮೇಲೆ ಎಲ್ಲಾರು ಏನ್ ತಲೆ ಕೆಡಿಸ್ಕೊತೀವಿ, ಗಿಡ ಸಾಯೋದಕ್ಕೆ ಅಂತ ಫಸ್ಟ್ ಫೋಕಸ್ ಮಾಡ್ತೀವಿ. ಅಣ್ಣ ಗಿಡ ಸಾಯ್ತಾ ಇದೆ, ನಮ್ಗೆ ಔಷಧಿ ಕೊಡ್ರಿ ಅಂತ ಮಾರ್ಕೆಟ್ಗೆ ಹೋಗ್ತೀವಿ ಅಥವಾ ಅಂಗಡಿಗಳಿಗೆ ಹೋಗ್ತೀವಿ. ನಾವೆಲ್ಲ ತಲೆ ಕೆಡಿಸ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಬೇರ್ ಬೆಳವಣಿಗೆ ಅಂತಕ್ಕಂಥದ್ದು ಯಾವುದೇ ಸಸಿ ನಾಟಿ ಮಾಡಿ ನಮ್ಗೆ ಬಹಳ ಇಂಪಾರ್ಟೆಂಟ್. ಈ ಬೇರ್ ಬೆಳವಣಿಗೆ ಅನ್ನೋದು ಎಲ್ಲಿಂದ ಶುರು ಮಾಡ್ಬೇಕಪ್ಪ ನಾವು ಅಂತಂದ್ರೆ, ಗಿಡ ನಾಟಿ ಮಾಡೋದಕ್ಕಿಂತ ಮುಂಚೆನೇ ಶುರು ಮಾಡ್ಬೇಕು ನೀವು. ಅವಾಗ ನಮ್ಗೆ ಬೆಸ್ಟ್ ರಿಸಲ್ಟ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ. ನೀವು ಟೊಮೊಟೊ ನರ್ಸರಿನ ಏನ್ ಮಾಡ್ತೀರಾ, ನೀವು ಟ್ರೇಯಲ್ಲಿ ನಾರುಗಳನ್ನ ತಗೊಂಡ್ಬರ್ತೀರಾ, ತಂದಾದ್ಮೇಲೆ ಅಲ್ಲಿಂದ ನಾಟಿ ಮಾಡಿದಾಗ ಮೇನ್ ಫೀಲ್ಡ್ ಏನಾಗುತ್ತೆ, ಅದನ್ನ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಕರಿತೀವಿ. ನರ್ಸರಿಯಿಂದ ನೀವೇನ್ ಮಾಡ್ತೀರಾ, ಮೇನ್ ಫೀಲ್ಡ್ ತೆಗ್ದಾಕಲ್ಲ. ಈ ಶಾಕ್ ಆದಾಗ ಏನಾಗುತ್ತೆ, ನಮಗೆ ಬೇರ್ ಬೆಳವಣಿಗೆ ಚೆನ್ನಾಗಲ್ಲ, ಗಿಡ ಸೆಟ್ ಆಗಲ್ಲ. ಇಂಥ ಟೈಮಲ್ಲಿ ನಾವ್ ಹೇಳ್ತಕ್ಕಂಥ ಸೊಲ್ಯೂಷನ್ ಯಾವ್ದಪ್ಪ ಅಂದ್ರೆ, ರಾಡಿ ಫಾರ್ಮ್ ಅಂತಕ್ಕಂಥ ಸೊಲ್ಯೂಷನ್. ಈ ಪ್ರಾಡಕ್ಟ್ ನ ನೀವೇನ್ ಮಾಡ್ಬೋದು, ನರ್ಸರಿಯಿಂದ ನೀವೇನ್ ಟ್ರೇಗಳು ತಂದಿರ್ತೀರಲ್ಲ, ಟ್ರೇಗೆ ನೀವು ಡ್ರೆಂಚಿಂಗ್ ಮಾಡ್ಬೋದು. ಲೀಟರ್ಗೆ 2.5 ml ಹಾಕೊಂಡು ನೀವು ಒಂದು ಬಕೆಟ್ ನೀರು ತಗೊಂಡು 20 ಲೀಟರ್ ನೀರು ತಗೊಳ್ಳಿ. 20 ಲೀಟರ್ ನೀರಿಗೆ 50 ml ರಾಡಿ ಫಾರ್ಮ್ ನ ಹಾಕ್ಬಿಟ್ಟು ನೀವು ಟ್ರೇನೇ ಒಂದೇ ಸಲ ನೀವು ಈ ತರ ಮುಳುಗಿಸ್ಬಿಟ್ಟು ಇಟ್ಬಿಡ್ಬೋದು. ನೀವು ಇದನ್ನ ನಾನು ನಾಳೆ ಮಾಡ್ತೀನಿ ಡ್ರೆಂಚಿಂಗ್, ನಾಳೆ ನಾಟಿ ಮಾಡ್ತೀನಿ ಅಂತಾರೆ, ಇವತ್ತೇ ಕೆಲಸ ಮಾಡೋದು. ಇಲ್ಲ ಆಲ್ರೆಡಿ ಆಗೋಗಿದೆ, ನಾನು ನಾಟಿ ಮಾಡ್ಬಿಟ್ಟಿದ್ದೀನಿ ಅಂತಂದ್ರೆ ಮರುದಿವಸ ಅಂದ್ರೆ 3 ದಿವಸದ ಒಳಗಡೆ ಆಗಿ ನೀವು 2.5 ml 1 ಲೀಟರ್ಗೆ ಮಿಕ್ಸ್ ಮಾಡ್ಕೊಂಡು ನೀವು ಇದನ್ನ ಪ್ರತಿಯೊಂದು ಗಿಡಕ್ಕೂ ನೀವು 50 ml ತರ ಡ್ರೆಂಚ್ ಮಾಡ್ತಾ ಹೋಗ್ಬೇಕು. ಏನ್ ಕೆಲಸ ಮಾಡುತ್ತಪ್ಪ ಅಂತಂದ್ರೆ ಸರ್, ಅದು ಒಂದೊಂದು ಸೆಕೆಂಡ್,
ಈಗ ನಾನು ಬಂದು ಒಂದು ಕೆಲವೊಂದು ವಿಡಿಯೋಗಳಲ್ಲಿ ಒಂದು 10ರಿಂದ 15 ದಿನದೊಳಗಡೆ ಡ್ರಿಂಚಿಂಗ್ ಮುಖಾಂತರ ಕೊಡ್ಬೋದು ಅಂತ ಹೇಳಿದೀನಿ, ಕೊಡ್ಬೋದಲ್ವಾ? ರಾಡಿ ಫಾರ್ಮ್ ನ ನಾವು ಸ್ಪೆಸಿಫಿಕ್ ಆಗಿ ಹೇಳೋದು ನಾಟಿ ಮಾಡಿದ 5 ದಿನದೊಳಗಡೆ ಕೊಟ್ಟರೆ ತುಂಬಾ ಉತ್ತಮ, ತುಂಬಾ ಅಂದ್ರೆ ತುಂಬಾ ಉತ್ತಮ. ನಿಮ್ಗೆ ಇದರ ಕೆಲಸ ಏನು ಅಂತ ಅಂದ್ರೆ ಬಿಳಿ ಬೇರ್ ವೈಟ್ ರೋಡ್ ಬರ್ಸೋದು. ಯಾವ ಗಿಡ ಈಗ 10 ದಿವಸ ಆದ್ರೂ ಕಚ್ಕೊಂಡಿರೋದಿಲ್ಲ ಅಂತ ಟೈಮಲ್ಲಿ ಸಾಯ್ತಾ ಇರುತ್ತೆ, ಅಂತಹ ಸಮಯದಲ್ಲಿ ಇದನ್ನ ಕೊಟ್ರೆ ಬಿಳಿ ಬೇರ್ನ ಬರ್ಸಿ ಕಚ್ಕೊಳಕ್ಕೆ ಗಿಡನ ಕಚ್ಕೊಳಕ್ಕೆ ಹೆಲ್ಪ್. ಇದೊಂದು ಪ್ರಾಥಮಿಕ ಅಂತ ಆಯ್ತು ಸರ್. ನೆಕ್ಸ್ಟ್ ಇನ್ನ ಬಂದು ಬೆಳವಣಿಗೆ ಅಂತ, ಈಗ ಬೇರು ಎಲ್ಲ ರೆಡಿ ಆಯ್ತು, ಏನೋ ನಮ್ಗೆ ಏನಂತಾರೆ ಬೇಸ್ಮೆಂಟ್ ರೆಡಿ ಆಗಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋದು. ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ್ದು? ಈಗ ಇದ್ರಲ್ಲಿ 2 ತರ ಬರುತ್ತೆ. ನಾವು ಬೆಳವಣಿಗೆ ಹಂತದಲ್ಲಿ ಭೂಮಿ ಕೊಡ್ತಕ್ಕಂತ ನಮ್ಗೆ ಬಯೋಸ್ಟಿಮ್ಯುಲೆಂಟ್ಸ್ ಕೊಡ್ತವೆ, ಸ್ಪ್ರೇ ಮಾಡ್ತಕ್ಕಂತ ಬಯೋಸ್ಟಿಮ್ಯುಲೆಂಟ್ಸ್ ಬರ್ತವೆ. ಒಂದ್ಸಲ ಡ್ರೆಂಚಿಂಗ್ ಮುಗಿದಿದೆ, ಈಗ ಸ್ಪ್ರೇ ಸೆಗ್ಮೆಂಟ್ ಹೋಗೋಣ. ಸ್ಪ್ರೇ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಈ ಟೈಮ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಇವಾಗ ಎಲ್ಲರೂ ಮಾತಾಡ್ತಾ ಇರ್ತಕ್ಕಂಥ ಒಂದು ಇದು ಅಂತಂದ್ರೆ ಸರ್ ಟೆಂಪರೇಚರ್ ರೈಸ್ ಆಗ್ತಾ ಇದೆ, ಹೆಂಗೆ ಗಿಡಗಳನ್ನ ನಾವು ನಾಟಿ ಮಾಡಿರೋ ಗಿಡಗಳನ್ನ ಉಳಿಸ್ಕೊಬೇಕು, ನಾನು ಈ ಟೆಂಪರೇಚರ್ಗೆ ಗಿಡ ಕರೆಕ್ಟಾಗಿ ಸೆಟ್ ಮಾಡಬೇಕು ಅಂತ ಬಂದ್ರೆ ಅದಕ್ಕೆ ನಮ್ಮಲ್ಲಿ ಬಹುತೇಕ ತುಂಬಾ ಯೂಸ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಹೆಸರೇ ಮೆಗಾಫಾಲ್ ಅಂತ ಹೇಳಿ. ಈ ಮೆಗಾಫಾಲ್ ಅಂತಕ್ಕಂಥ ಔಷಧಿ ನೀವು ಗಿಡ ನಾಟಿ ಮಾಡಿದ 5 ದಿನದಿಂದ ಬೆಳೆ ಮುಗಿಯೋವರೆಗೂ ಕೂಡ ನೀವು ಇದನ್ನ ಉಪಯೋಗಿಸ್ಬೋದು. ಲೀಟ್ರಿಗೆ 2.5 ml ಇಂದ ಉಪಯೋಗಿಸ್ಬೋದು ನೀವು. 250 ml, 1 ಲೀಟ್ರು, 10 ಲೀಟ್ರು 3 ಪ್ಯಾಕಿಂಗ್ ಅಲ್ಲಿ ಔಷಧಿ ಸಿಗುತ್ತೆ. ಸ್ಪ್ರೇ ಮುಖಾಂತರ ಮುಖಾಂತರನೇ ಕೊಡ್ಬೇಕು ನೀವು ಇದನ್ನ, ಡ್ರಿಪ್ ಇಲ್ಲ, ಇದು ಸ್ಪ್ರೇ ಮುಖಾಂತರ. ಕೆಲಸ ಏನ್ ಮಾಡತ್ತಪ್ಪ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಸರ್, ನಾವು ಹುಡುಗರು, ನಾವು ಮನುಷ್ಯ ಏನಾಗ್ತೀವಿ, ಸೆಕೆ ಆದ್ರೆ ಏನ್ ಮಾಡ್ತೀವಿ, ಎ ಸಿಗೆ ಹೋಗಿ ಕುತ್ಕೋತೀವಿ, ಚಳಿ ಆಯ್ತು ಅಂದ್ರೆ ರಗ್ಗೋತ್ಕೋತೀವಿ. ಬಟ್ ಗಿಡಕ್ಕೆ ಆತರ ಆಗಲ್ಲ. ಹೆವಿ ಟೆಂಪರೇಚರ್ ಇದ್ದಾಗ ಏನಾಗುತ್ತೆ, ಗಿಡ ಸ್ಟ್ರೆಸ್ ಆಗ್ತಾ ಬರುತ್ತೆ. ಈ ಸ್ಟ್ರೆಸ್ ನ ರಿಲೀಸ್ ಮಾಡಬೇಕು ಅಂತಂದ್ರೆ ಮೆಗಾಫಾಲ್ ಕೆಲಸ ಮಾಡ್ತಾರೆ. ಆ ಕಂಡೀಷನ್ಸ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಗಿಡ ಉತ್ತಮವಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅಣ್ಣ ಈಗ ಒಂದ್ ಕಡೆಯಿಂದ ತಗೊಳ್ಳೋಣ, ಹೂವ ಉದುರೋದು ಜಾಸ್ತಿ ಇರ್ತದೆ, ಮತ್ತೆ ಏನಾಗುತ್ತೆ ಕಾಂಡ ಬಂದು ಸ್ಟಿಫ್ನೆಸ್ ಬರೋದಿಲ್ಲ, ಅಂತದಕ್ಕೆ ಸ್ಟಾರ್ಟ್ ಮಾಡಿ ಯಾವ್ದು ಇರುತ್ತೆ? ಸೊ ಆ ಟೈಮಲ್ಲಿ ನಿಮಗೆ ಗಿಡದ ಬೆಳವಣಿಗೆ ಸೂಪರ್ ಆಗಿ ಬರಬೇಕು, ಬ್ರಾಂಚಸ್ ಚೆನ್ನಾಗಿ ಬರಬೇಕು, ರೆಂಬೆ ಕೊಂಬೆಗಳು ಸೂಪರ್ ಆಗಿ ಬರಬೇಕು ನನಗೆ ಅಂದ್ರೆ MC ಎಕ್ಸ್ಟ್ರಾ ಅಂತಕ್ಕಂಥ ಸ್ಪ್ರೇ ಮುಖಾಂತರ ಕೊಡಿ. ಲೀಟರ್ಗೆ 2.5 ಗ್ರಾಮ್ ನಿಮ್ಗೆ ಒಳ್ಳೆ ಬ್ರಾಂಚಸ್ ಓಪನ್ ಆಗುತ್ತೆ, ಕಡ್ಡಿ ದಪ್ಪ ಬರುತ್ತೆ, ಹೂವ ಬರೋದು, ಗಿಡ ಹೈಟ್ ಬೆಳೆಯೋದನ್ನ ಸ್ಟಾಪ್ ಮಾಡೋದು. ನೆಕ್ಸ್ಟ್ ನಿಮ್ಗೆ ಫ್ಲವರ್ ಸೆಟ್ ಆಗಬೇಕು, ಫ್ಲವರ್ ಉತ್ತಮವಾಗಿ ಬರ್ಬೇಕು ನನಗೆ, ಹೂವ ಉದುರೋದು ಕಡಿಮೆ ಆಗ್ಬೇಕು ನನಗೆ ಅಂತಂದ್ರೆ MC ಸೆಟ್ ಅಂತಕ್ಕಂಥ ಔಷಧಿ. ಲೀಟರ್ಗೆ 2.5 ml ಬರುತ್ತೆ. ನೀವು ಇದನ್ನ ಸ್ಪ್ರೇ ಮುಖಾಂತರವಾಗಿ ಕೊಡ್ಬೇಕು. ನೀವು ಇದನ್ನ ಹೂವ ಕಚ್ಚುತ್ತೆ, ಹೂವ ಸೆಟ್ ಮಾಡುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ ಕಾಯಿ ಸೈಜ್ ಬರ್ಬೇಕು. ಹೂವ ಸೆಟ್ ಆದ್ಮೇಲೆ ಕಾಯಿ ಸೈಜ್ ಬರ್ಬೇಕು ಅಂದ್ರೆ ಬೆನಿಫಿಟ್ PZ ಅಂತಕ್ಕಂಥ ಔಷಧಿ. ಲೀಟರ್ಗೆ 2 ml. ಹೂವ ಸೆಟ್ ಆಗದಂಗೆ ನೆಕ್ಸ್ಟ್ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಯೂನಿಫಾರ್ಮ್ ಕಾಯಿ ಸೈಜ್ ಬರುತ್ತೆ, ಶೇಪ್ ಬರುತ್ತೆ. ಸೊ ಇದಾದ್ಮೇಲೆ ನಿಮ್ಗೆ ನಮ್ಗೆ ಏನಾಗುತ್ತೆ, ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸೀಸ್. ನಮ್ಗೆ ಟೊಮೆಟೊದಲ್ಲಿ ಏನಾಗುತ್ತೆ, ಬ್ಲಾಸಮ್ ಎಂಡಾಟ್ ಅಂತ ಬರುತ್ತೆ, ಕ್ಯಾಲ್ಸಿಯಂ ಕಂಟೆಂಟ್ ನಾವು ಇದ್ರಲ್ಲಿ ಸಪ್ಲೈ ಮಾಡ್ತೀವಿ. ನೀವು ಲೀಟರ್ಗೆ 3 ml ಸ್ಪ್ರೇ ಮುಖಾಂತರ ಕೊಡ್ಬೋದು. ಹೂವ ಅಬಾರ್ಷನ್ ಆಗ್ತಾ ಇದೆ, ಫ್ಲವರ್ ಉದುರೋಗ್ತಾ ಇದೆ ಅಂತಂದ್ರೆ ಬೋರಾನ್ ಅಂತ ಬರುತ್ತೆ ನಮ್ದು, ಬೋರಾನ್ ಎಥನಾಲ್ ಅಮೈನ್ ಅಂತ ಫಾರ್ಮುಲೇಷನ್, ಬೋರೋ ಪ್ಲಸ್ ಆಗ್ರಿ, ಲೀಟರ್ಗೆ 1/2 ml ಸ್ಪ್ರೇ ಮುಖಾಂತರ ಕೊಡ್ತಕ್ಕಂಥದ್ದು ನಿಮಗೆ. ಇವೆರಡು ನೀವು ಕಾಂಬಿನೇಷನ್ ಅಲ್ಲಿ ಕೂಡ ನೀವು ಕೊಡ್ಬೋದು ಬೇಕಾದ್ರೆ ನೀವು. ಸೊ ಇದಾದ್ಮೇಲೆ ಇಷ್ಟು ನಾನು ಹೇಳಿದ್ದು ಸ್ಪ್ರೇ ಸೆಗ್ಮೆಂಟ್ ಅಲ್ಲಿ. ಇನ್ನು ಸಾಯಿಲ್ಗೆ ಅಂತ ಬಂದಾಗ ಏನಾಗುತ್ತೆ, ನಿಮಗೆ ಬೆಳವಣಿಗೆ ಅಂತ ನನಗೆ ರೂಟ್ ಝೋನ್ ಚೆನ್ನಾಗಿ ಬರ್ಬೇಕು, ನನಗೆ ಭೂಮಿಲಿ ಬೇರ್ಗಳೆಲ್ಲ ಚೆನ್ನಾಗಿ ಆಗ್ಬೇಕು, ಹ್ಯೂಮಿಕ್ ಆಸಿಡ್ ಕಂಟೆಂಟ್ ಕೊಡ್ಬೇಕು ಅಂದ್ರೆ ವಿವಾ ಅಂತ ಬರುತ್ತೆ. ಎಕರೆಗೆ 2 ಲೀಟರ್ ಕೊಡ್ಬೋದು ನೀವು ಇದನ್ನ ಉತ್ತಮವಾಗಿ. ವಿವಾ ಅಂತಕ್ಕಂಥ ಪ್ರಾಡಕ್ಟ್ ಎಕರೆಗೆ 2 ಲೀಟರ್. ಇದಾದ್ಮೇಲೆ ನನಗೆ ಹೂವ ಸೆಟ್ಟಿಂಗ್ ಆಗೋ ಟೈಮಲ್ಲಿ ನನಗೆ ಒಳ್ಳೆ ಗಿಡ ಬೆಳವಣಿಗೆ ಬರಬೇಕು, ಹೂವ ಸೆಟ್ ಕರೆಕ್ಟಾಗಿ ಕುತ್ಕೊಬೇಕು, ವಾಟರ್ ಕಡಿಮೆ ಇದ್ದಾಗಲೂ ಕೂಡ ನನಗೆ ಚೆನ್ನಾಗಿ ಗಿಡ ಬರಬೇಕು ಅಂದ್ರೆ ಟೆಲೆಟೆ ಅಂತಕ್ಕಂಥ ಔಷಧಿ. ಇದು ನಿಮ್ಗೆ ಎಕರೆಗೆ 2 ಲೀಟರ್ ಕೊಡ್ತಾ ಹೋಗ್ಬೇಕು. ಸೊ ಇದಾದ್ಮೇಲೆ ನಿಮ್ಗೆ ಇನ್ನೂ ನನಗೆ ಬ್ರಾಂಚಿಂಗ್ ಚೆನ್ನಾಗಿ ಬರಬೇಕು, ಟೊಮೊಟೊದಲ್ಲಿ ಒಳ್ಳೆ ಬ್ರಾಂಚಿಂಗ್ ಚೆನ್ನಾಗಿ ಓಪನ್ ಆಗಬೇಕು ಅಂದ್ರೆ ಹೈರೋಪ್ಲಸ್ ಎಲ್ ಅಂತಕ್ಕಂಥದ್ದು 2 ಲೀಟರ್, ಜೊತೆಗೆ ಆಕ್ಟಿವ್ ವೇವ್ ಅಂತಕ್ಕಂಥದ್ದು 1 ಲೀಟರ್. ಇವೆರಡು ಕಾಂಬಿನೇಷನ್ ಮಾಡಿ ನೀವು ಪ್ರಾಡಕ್ಟ್ ನ ಕೊಟ್ರೆ ನಿಮ್ಗೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ, ಗಿಡ ಬೆಳವಣಿಗೆನೂ ಸೂಪರ್ ಆಗಿ ಬರುತ್ತೆ ನಿಮಗೆ. ಮೂರನೇದೇನಪ್ಪ ಅಂತಂದ್ರೆ ಇದಿಷ್ಟು ನಾನು ಮಾತಾಡಿದ್ದೀವಾಗ ಸ್ಪ್ರೇ ಸೆಗ್ಮೆಂಟ್. ಇನ್ನ ಲಘು ಪೋಷಕಾಂಶಗಳು ಆ ಸೆಗ್ಮೆಂಟ್ ಬಂದಾಗ ಯಾವ್ದಾವ್ದಿದೆ ಸರ್? ನಮ್ಮಲ್ಲಿ ಲಘು ಪೋಷಕಾಂಶದಲ್ಲಿ ನಮ್ಮಲ್ಲಿ 4 ತರನಾದ ಔಷಧಿಗಳು ಬರುತ್ತೆ. ಮೊದಲನೇದು ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ ಅಂತ ಕರಿತೀವಿ. 4 ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ಮಾಡಿರ್ತಕ್ಕಂಥ ಅಂಶ ಬ್ರೆಕ್ಸಿಲ್ ಪ್ಲಸ್ ಅಂತಕ್ಕಂಥದ್ದು. ಲೀಟರ್ಗೆ 1 ರಿಂದ 2 ಗ್ರಾಮ್ ನಿಮಗೆ ಇದನ್ನ ಕೊಡ್ತಾ ಹೋಗ್ಬೋದು ನೀವು ಇದನ್ನ. ಇಲ್ಲ ನನಗೆ ಜಿಂಕ್ ಸಪರೇಟ್ ಬೇಕಪ್ಪ ಅಂದ್ರೆ ನಮ್ಮಲ್ಲಿ ಒಲಾಗ್ರೋ ಜಿಂಕ್ ಇಡಿಟಿ ಅಂತ ಇದೆ, ಇದು ಪ್ಯೂರ್ಲಿ ಜಿಂಕ್ ನ ಸಪ್ಲೈ ಮಾಡುತ್ತೆ. ಲೀಟರ್ಗೆ 1 ಗ್ರಾಮ್ ಕೊಡ್ಬೋದು ನೀವು, ಸ್ಪ್ರೇ ಮುಖಾಂತರ ಕೊಡ್ಬೋದು ನೀವು ಇದನ್ನ. ಇಲ್ಲ ನನಗೆ ಐರನ್ ಡಿಫಿಷಿಯನ್ಸಿ ಜಾಸ್ತಿ ಇದೆ ಟೊಮೊಟೊದಲ್ಲಿರ್ಬೋದು, ಬೇರೆ ಬೆಳವಣಿಗೆಯಲ್ಲಿ ಅಂತಂದ್ರೆ ಇದು ಡ್ರಿಪ್ ಮುಖಾಂತರ ಕೊಡಬೇಕು. ಎಕರೆಗೆ 1/2 ಲೀಟರ್ ನೀವು ಇದನ್ನ ಕೊಡ್ತಾ ಹೋಗ್ಬೋದು. ಐರನ್ ಡಿಫಿಷಿಯನ್ಸಿ ಕ್ಲಿಯರ್ ಆಗುತ್ತೆ. 1/2 kg 1 ಎಕರೆಗೆ ನಿಮಗೆ. ಅದಾದ್ಮೇಲೆ ನನಗೆ ಬೋರಾನ್ ಬೇಕು, ಲಿಕ್ವಿಡ್ ಬೋರಾನ್ ಅಂತಾರೆ, ನಮ್ಮ ಲಿಕ್ವಿಡ್ ಬೋರಾನ್ ಕೂಡ ಇದೆ, ಬೋರೋ ಪ್ಲಸ್ ಅಗ್ರಿ ಅಂತ, ಎಕರೆಗೆ 1/2 ಲೀಟರ್ ಡ್ರಿಪ್ ಅಲ್ಲಿ ಕೊಡ್ಬೋದು. ಇದಿಷ್ಟು ಲಘು ಪೋಷಕಾಂಶಗಳ ಬಗ್ಗೆ. ಇನ್ನು ನೀವು ಸ್ಪ್ರೇ ಸೆಗ್ಮೆಂಟ್ ಅಲ್ಲಿ ಅಥವಾ ನಮ್ಗೆ ವಾಟರ್ ಸಾಲ್ಯುಬಲ್ ಗೊಬ್ಬರಗಳು ಬೇಕು, ನನಗೆ ಗೊಬ್ಬರಗಳು ಬೇಕು, ಸೈಜ್ ಬರಬೇಕು, ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಅದ್ರಲ್ಲಿ ಮತ್ತೆ ನಮ್ಮಲ್ಲಿ ಗೊಬ್ಬರಗಳು ಬರುತ್ತೆ, ನಾನು ತೋರಿಸ್ತಾ ಹೋಗ್ತೀನಿ. ಸೊ ನೀವೇನು ಗ್ರೀನ್ ಕಲರ್ ಅಲ್ಲಿ ನೋಡ್ತಾ ಇದ್ದೀರಾ ಇವೆಲ್ಲ ಸ್ಪ್ರೇ ಸೆಗ್ಮೆಂಟ್. ನಿಮಗೆ ಡೆವಲಪ್ಮೆಂಟ್ ಬೇಕು ಅಂದ್ರೆ ನಿಮ್ಗೆ ಏನಾಗುತ್ತೆ, ನಿಮಗೆ 20-20-20 ಆಲ್ 20 ಬರುತ್ತೆ. ನಿಮ್ಗೆ ಡೆವಲಪ್ಮೆಂಟ್ ಬೇಕು, ಗಿಡ ಹೊಡಿಬೇಕು, ಡೆವಲಪ್ ಆಗಬೇಕು ಅಂತಂದ್ರೆ
ನನಗೆ ಕಾಯಿ ಸೈಜ್ ಚೆನ್ನಾಗಿ ಬರಬೇಕು ನನಗೆ ಅಂತಂದ್ರೆ 5, 15, 45 ಪೊಟ್ಯಾಶ್ ಅಂಶ ಇರುತ್ತೆ, ಪ್ಲಸ್ ನಾವು ಬೋರನ್ನ ಆಡ್ ಮಾಡಿರ್ತೀವಿ, ಕಾಯಿ ಸೈಜ್ ಬರುತ್ತೆ ನಮಗೆ. ಈಗಿನ ಟೈಮಲ್ಲಿ ನಮಗೆ ವೈರಸ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ, ಮುಟ್ರ ಆಗ್ತಾ ಇದೆ ಸುಳಿಗಳೆಲ್ಲ. ನನಗೆ ಚೆನ್ನಾಗಿ ಚಿಗುರು ಬರಬೇಕು, ಕಾಂಡ ದಪ್ಪ ಬರಬೇಕು ಅಂದ್ರೆ 10-50-4-10 ಇದು ಕೂಡ ನಿಮಗೆ ಸ್ಪ್ರೇ ಸೆಗ್ಮೆಂಟ್ಗೆ ಆಗುತ್ತೆ ನಿಮಗೆ. ಇದಿಲ್ಲ ನನಗೆ ಫುಲ್ ಚಿಗುರು ಬರಬೇಕು, ಉತ್ತಮವಾಗಿ ಡೆವಲಪ್ಮೆಂಟ್ ಬರಬೇಕು ಅಂದ್ರೆ 30-10-10 ಅಂತ ಪ್ರಾಡಕ್ಟ್. ಇವು 4 ನಿಮ್ಗೆ ಏನಾಗುತ್ತೆ ಸ್ಪ್ರೇ ಸೆಗ್ಮೆಂಟ್ ಅಲ್ಲಿ ಗೊಬ್ಬರಗಳು ಬರುತ್ತೆ ನಮಗೆ. ಅದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಬೇಕಾದ್ರೆ ನೀವು ಇಲ್ಲಿ ಡ್ರಿಪ್ಪಲ್ ಕೊಡ್ತಕ್ಕಂಥ ಗೊಬ್ಬರಗಳು. ಸೊ ನಮ್ಮಲ್ಲಿ ಏನಾಗುತ್ತೆ ಮೊದಲನೇದಾಗಿ ನಮಗೆ 20-20 ಆಲ್ 20 ಅಂತಕ್ಕಂಥ ಗೊಬ್ಬರ ಬರುತ್ತೆ ನಿಮಗೆ, ಎಕರೆಗೆ 4-5 kg. ಡೆವಲಪ್ಮೆಂಟ್ ಬರಬೇಕು ನನಗೆ ಅಂತಂದ್ರೆ 13-40-13 ಕಾಂಡ ಬರಬೇಕು, ರೆಂಬೆ ಕೊಂಬೆ ಬರಬೇಕು ಅಂತಂದ್ರೆ. ನನಗೆ ಒಳ್ಳೆ ಸೈಜ್ ಬರಬೇಕು ಅಂದ್ರೆ 0-37-37 ಅಂತಕ್ಕಂಥ ಪ್ರಾಡಕ್ಟ್ ಉತ್ತಮವಾಗಿ ನಿಮಗೆ ಸೈಜ್ ಬರ್ತದೆ. ಸರ್ ಈಗ ಇದೆಲ್ಲ ಆಯ್ತು, ಇನ್ಯಾವ್ದಾದ್ರು ಈಗ ಟೊಮೊಟೊದಲ್ಲಿ ಬಂದು KMS ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳಿರೋದು ಕೇಳ್ಪಟ್ಟಿದ್ದೀನಿ. ಸೊ ಆ ಪ್ರಾಡಕ್ಟ್ ಬಗ್ಗೆ ಏನಾದ್ರು ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ ಏನು? ಸೊ ಟೊಮೊಟೊದಲ್ಲಿ ನಾವು ಲಾಸ್ಟ್ 1 ವರ್ಷ 2 ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ರೆ ಎಲ್ಲರೂ ಸಹ ನಮಗೆ ರೋಸ್ ಜಾಸ್ತಿ ಬರ್ತಾ ಇದೆ ನಮಗೆ ಕಾಯಿಗಳಲ್ಲಿ ಅಂತ ಒಂದು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈ ರೋಸ್ ಬರ್ತಕ್ಕಂಥ ಕಾರಣ ಯಾಕಪ್ಪ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ನಮಗೆ ಮಣ್ಣಲ್ಲಿ ಫಾಸ್ಫರಸ್ ಏನಾದ್ರು ಸಿಕ್ಕಾಪಟ್ಟೆ ಫಿಕ್ಸೇಷನ್ ಆಗಿದ್ರೆ ನಮಗೆ ರೋಸ್ ಬರುತ್ತೆ. ನಮಗೆ ಅದನ್ನ ರಿಲೀಸ್ ಮಾಡಿ ಪೊಟ್ಯಾಶು ಮೆಗ್ನೀಷಿಯಂನ ನಾವು ಚೆನ್ನಾಗಿ ಕೊಟ್ಟಷ್ಟು ನಮ್ಗೆ ಏನಾಗುತ್ತೆ ರೋಸ್ ಅನ್ನೋದು ಕಡಿಮೆ ಆಗುತ್ತೆ. ಅದಕ್ಕೆ ಬೆಸ್ಟ್ ಸೂಟಬಲ್ ಸೊಲ್ಯೂಷನ್ ನಮ್ಮ ಕಂಪ್ನಿಲಿ ಅಂತಂದ್ರೆ KMS ಅಂತಕ್ಕಂಥ ಇದು ಎಕರೆಗೆ 5 kg ಒಂದ್ಸಲ ಬಿಡ್ಬೋದು. ನೀವು ಇದನ್ನ ಸ್ಪ್ರೇ ಮುಖಾಂತರ ಕೊಡ್ತೀನಿ ಅಂದ್ರೆ ಲೀಟರ್ಗೆ 5 ಗ್ರಾಮ್ ಕೊಡ್ತಾ ಹೋಗ್ಬೋದು ನೀವು. ಬೆಟರ್ ಇದನ್ನ ಕೊಡೋದಕ್ಕೂ ಮುಂಚೆ ನಾವು ಇನ್ನೊಂದು ಏನ್ ಹೇಳ್ತೀವಪ್ಪ ಅಂದ್ರೆ ಹೈರೋಪ್ಲಸ್ ಎಲ್ ಕೊಡಿ. ಈಗ ನೀವ್ ಹೇಳಿದ್ರೆ ಈಗ ರೋಸ್ ಮತ್ತೆ ಆಫ್ ಕಲರ್ ಬರೋದಕ್ಕೆ ತುಂಬಾ ತೊಂದರೆ ಬರ್ತಾ ಇದೆಯಲ್ಲ, ಅದಕ್ಕೆ ಇದು ಯೂಸ್ ಮಾಡಬಹುದು. ಸೊ ಯಾವ ಹಂತದಲ್ಲಿ ಕೊಡ್ಬೇಕಾಗುತ್ತೆ? ಹೌದು, ನಮ್ಗೇನಾಗುತ್ತೆ ನಾವು ಟೊಮೊಟೊದಲ್ಲಿ ರೋಸ್ ಬರ್ತಕ್ಕಂಥ ಅಂಶ ಯಾವಾಗ ಆಗುತ್ತಪ್ಪ ಅಂತಂದ್ರೆ ನಿಮ್ಗೆ ಕಾಮನ್ ಆಗಿ ಏನಾಗುತ್ತೆ ನಾವು ಸ್ಯಾಂಪಲ್ ಮಾಡ್ತೀವಿ, 90 ದಿನದಲ್ಲಿ ಸ್ಯಾಂಪಲ್ ಮಾಡ್ತೀವಿ, 80-90 ದಿನದಲ್ಲಿ ಸ್ಯಾಂಪಲ್ ಮಾಡ್ತೀವಿ. ಆ ಟೈಮಲ್ಲಿ ನೀವು ಗಿಡಗಳಲ್ಲಿ ನೋಡ್ಬೋದು ಬೇಕಾದ್ರೆ ನೀವು ಇಲ್ಲಿ ಸೈಜ್ಗಳು ಕರೆಕ್ಟ್ ಆಗಿ ಬರ್ತಾ ಇರಲ್ಲ. ಆ ಟೈಮಲ್ಲಿ ಒಂದು ಟೈಮ್ ನೀವು KMS ನ ಕೊಡ್ಬೋದು. ಅದಾದ್ಮೇಲೆ ಪ್ರತಿ ಪಿಕ್ಕಿಂಗ್ 2 ಪಿಕ್ಕಿಂಗ್ ಆದ್ಮೇಲೆ 1 ಟೈಮ್ KMS ಕೊಡ್ತಾ ಹೋಗ್ಬೋದು. ಇದ್ರ ಮಧ್ಯದಲ್ಲಿ ನೀವೇನ್ ಮಾಡ್ಬೋದು ಹೈರೋಪ್ಲಸ್ ಎಲ್ ನ 2 ಲೀಟರ್ ಉಪಯೋಗಿಸ್ಬೇಕು. 1 ಎಕರೆಗೆ ಇದನ್ನ ಕೊಟ್ಟಾದ್ಮೇಲೆ ಗ್ಯಾಪ್ ಅದು 15 ದಿನ ಆದ್ಮೇಲೆ KMS. ಇವೆರಡೂ ಕಾಂಬಿನೇಷನ್ ಮಾಡ್ಕೊಂಡ್ರೆ ನಿಮ್ಗೆ ರೋಸ್ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ನಿಂತೋಗುತ್ತೆ ನಿಮಗೆ ಟೊಮೊಟೊದಲ್ಲಿ. ಬೇರೆ ಬೆಳೆಗಳಲ್ಲಿ ಅಂತಾರೆ ಶೈನಿಂಗ್ ಬರಬೇಕು, ಸೈಜ್ ಬರಬೇಕು, ಕ್ವಾಲಿಟಿ ಬರಬೇಕು ಅಂದ್ರೆ ಅದಕ್ಕೂ ಕೂಡ KMS ಹೆಲ್ಪ್ ಆಗುತ್ತೆ. ಓಕೆ ಸರ್, ಈಗ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದಾವೆ, ಇದನ್ನ ನಾನು ಒಂದು ಕೇಳೋದೇನಂದ್ರೆ ನಮ್ಮ ಬೆಳೆಗೆ ಅನುಗುಣವಾಗಿ ಇದರಲ್ಲಿ ಯಾವ್ದಾದ್ರು ಕೆಲವೊಂದನ್ನ ಚೂಸ್ ಮಾಡ್ಕೊಂಡು ಮಾಡಬಹುದು, ಎಲ್ಲಾನು ಬಳಕೆ ಮಾಡ್ಬೇಕನ್ನೋ ಅವಶ್ಯಕತೆ ಏನಿಲ್ಲ. ಓಕೆ, ಇದೊಂದು. ಅದೇ ಪ್ರೈಸ್ ವಿಚಾರಕ್ಕೆ ಬಂದಾಗ ಬೇರೆ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ ಇದೊಂದ್ ಸ್ವಲ್ಪ ಹೈ ಅಂತ ಹೇಳಿ ಹೇಳ್ತಾರೆ, ಬಟ್ ಕೆಲಸ ಮಾಡೋದ್ರಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ರಿಸಲ್ಟ್ ಚೆನ್ನಾಗಿದೆ ಅಂತ ರೈತರು ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಸರ್? ಏನಾಗುತ್ತೆ ಅಂತಂದ್ರೆ ಪ್ರೈಸಿಂಗ್ ವಿಚಾರದ ಬಗ್ಗೆ ನಾವು ಮಾತಾಡಕ್ ಹೋಗ್ಬಾರ್ದು, ಬಟ್ ನಾವು ಅದನ್ನ ಮಾತಾಡ್ಬೇಕಾದ್ರೆ ಕ್ವಾಲಿಟಿ ಬಗ್ಗೆ ಮಾತಾಡೋದು. ನಾವು ಕೊಡ್ತಕ್ಕಂಥ ಪ್ರಾಡಕ್ಟ್ ರೈತರು ಕೊಟ್ಟಾಗ 100 ಜನ ರೈತರು ಕೊಟ್ಟಾಗ ನಾವು ಒಂದು ಸರ್ವೆನ ಮಾಡಿದ್ವಿ, 88% ರೈತರು ನಮ್ಮ ಪ್ರಾಡಕ್ಟ್ ಸುಪೀರಿಯರ್ ಆಗಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಈ ತರ ರಿಸಲ್ಟ್ಸ್ ನ ಕೊಡಬೇಕು ಅಂತಂದ್ರೆ ಉತ್ತಮವಾದ ಕ್ವಾಲಿಟಿ ಪ್ರಾಡಕ್ಟ್ ನ ಕೊಡಬೇಕು ಅಂದ್ರೆ ಪ್ರೋಸೆಸ್ ಅದೇ ತರ ಇರುತ್ತೆ. ನಮ್ಗೆ ಇದು ಬರ್ತಕ್ಕಂಥ ರಾ ಮೆಟೀರಿಯಲ್ ನಮ್ಗೆ ಇಟಲಿಯಿಂದ ಬರುತ್ತೆ, ಆ ಪ್ರೋಸೆಸ್ ಇಲ್ಲಿವರೆಗೂ ಬರುತ್ತೆ. ಸೊ ಹಂಗಾಗಿ ಕ್ವಾಲಿಟಿನ ನಾವು ಕೊಡಬೇಕಾದ್ರೆ ಪ್ರೈಸ್ ಅಲ್ಲಿ ನಾವು ಕಾಂಪ್ರಮೈಸ್ ಆಗ್ಲಿಕ್ಕೆ ಆಗಲ್ಲ. ಇದು ಆಕ್ಚುಲಿ ನಾನು ಕ್ವಾಲಿಟಿ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿ ಅಂತಾನೆ ನಾನು ಪ್ರೈಸ್ ಬಗ್ಗೆ ಹೇಳಿದ್ದು. ಯಾಕಂತ ಹೇಳಿದ್ರೆ ನಾವು ಇವಾಗ ಒಂದು 50,000 ಕೊಟ್ಟನು ಗಾಡಿ ಸಿಗುತ್ತೆ, 50 ಲಕ್ಷ ಕೊಟ್ಟನು ಗಾಡಿ ಸಿಗುತ್ತೆ. ಅದ್ರ ವ್ಯಾಲ್ಯೂ ಅದಕ್ಕೇನೆ, ಇದ್ರ ವ್ಯಾಲ್ಯೂ ಇದಕ್ಕೆ. ಸೊ ಅದನ್ನ ಡಿಫ್ರೆನ್ಸ್ ತೋರ್ಸೋದಕ್ಕೆ ಕೇಳಿದ್ದು. ಏನಾದ್ರು ತಪ್ಪು ಕೇಳಿದ್ರೆ ಬೇಜಾರು ಮಾಡ್ಕೋಬೇಡಿ. ಸೊ ಸ್ನೇಹಿತರೆ ನೋಡಿದ್ರಲ್ವಾ, ವ್ಯಾಲಾಗ್ರೋ ಕಂಪ್ನಿದು ಇದು ಎಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ, ನೀವು ಏನ್ ಸರ್ ಯಾವ್ದಾವ್ದೋ ಹೇಳ್ತೀರಾ ಅಂತೆಲ್ಲ ನನಗೆ ಕೇಳ್ತಾ ಇರ್ತೀರಲ್ವಾ. ಈ ಆಲ್ ಇನ್ ಒನ್ ಎಲ್ಲಾದನ್ನು ಸೇರಿಸಿ ಒಂದೇ ಜಾಗದಲ್ಲಿ ನಿಮ್ಗೆ ವಿಡಿಯೋ ಮುಖಾಂತರ ಕೊಟ್ಬಿಟ್ಟಿದ್ದೀನಿ. ನಿಮ್ಮ ಬೆಳೆಗಳಿಗೆ ಅನುಗುಣವಾಗಿ ಯಾವ್ಯಾವ ಟೈಮಲ್ಲಿ ನಿಮ್ಮ ಬೆಳೆ ಯಾವ ರೀತಿ ಇದೆ, ಒಂದು ಟೈಮಲ್ಲಿ ಬ್ರಾಂಚಸ್ ಕಡಿಮೆ ಇರ್ಬೋದು, ಒಂದು ಟೈಮಲ್ಲಿ ಫ್ರೂಟ್ ಸೆಟ್ಟಿಂಗ್ ಕಡಿಮೆ ಇರ್ಬೋದು, ಆ ಟೈಮ್ಗೆ ಬೇಕಾಗಿರುವಂಥ ಇದರಲ್ಲಿರುವಂಥ ಕೆಲವೊಂದು ಪ್ರಾಡಕ್ಟ್ನ ಬಳಕೆ ಮಾಡ್ಕೊಂಡು ನೀವು ಉತ್ತಮವಾದ ಕ್ರಾಪ್ನ ಮಾಡ್ಬೋದು. ದೊಡ್ಡ ರೈತರೆಲ್ಲ ಇದೇ ರೀತಿನೇ ಬಳಕೆ ಮಾಡ್ಕೊಂಡು ಮಾಡ್ತಾರೆ. ಮತ್ತೆ ಚಿಕ್ಕ ರೈತರಿಗೆ ಯಾರು ಮಾಹಿತಿ ಕೊಡಲ್ಲ, ಅದಕ್ಕೋಸ್ಕರ ನಾನು ಕೊಡ್ತಾ ಇರೋದು. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಸರ್, ಇಷ್ಟೊತ್ತು ನಿಮ್ಮ ಹೇಳ್ಬೇಕು ಸರ್. ಇನ್ನೊಂದು ನಾವೆಲ್ಲ ರೈತರು ಹೇಳೋದೇನಂತಂದ್ರೆ ನಮ್ಮ ವಲಾಗ್ರೋ ಕಂಪ್ನಿಲಿ ಇರ್ತಕ್ಕಂಥ ಎಲ್ಲ ಎಂಪ್ಲಾಯ್ಸು ಫೀಲ್ಡ್ಗೆ ಪ್ರತಿ ಸಲನೂ ಬರ್ತಾರೆ. ದಯವಿಟ್ಟು ನಿಮ್ಗೆ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆ ಪ್ರತಿಶತ ನಮ್ಮ ಎಲ್ಲಾ ತಾಲೂಕುಗಳಲ್ಲಿ ನಾವೆಲ್ಲ ಕಡೆ ನಮ್ಮ ಎಂಪ್ಲಾಯ್ಸ್ ಇರ್ತಾರೆ. ದಯವಿಟ್ಟು ಸಿಂಪಲ್ ಆಗಿರೋ ಒಂದು ಪೆಸ್ಟಿಸೈಡ್ ಶಾಪ್ ಹೋಗಿ ವಲಾಗ್ರೋ ಕಂಪ್ನಿ ಹುಡುಗರು ನಂಬರ್ ಕೊಡಿ ಅಂದ್ರೂ ಕೊಡ್ತಾರೆ. ನೀವು ಎಲ್ಲಿ ಕೇಳ್ತೀರಾ ಅಲ್ಲಿಗೆ ಫೀಲ್ಡ್ ವಿಸಿಟ್ ಬರ್ತಾರೆ, 100% ಫೀಲ್ಡ್ ಸಪೋರ್ಟ್ ಮಾಡ್ಕೊಡ್ತಾರೆ. ಓಕೆ, ಖಂಡಿತ ಸರ್. ಇದನ್ನ ಎಲ್ಲ ನೀಟಾಗಿ ಅಪ್ಡೇಟ್ ಮಾಡ್ತೀನಿ. ಇನ್ನು ಫೋನ್ ನಂಬರ್ ಏನಾದ್ರು ಕೊಡೋದಾದ್ರೆ ಏನಾದ್ರು? ಸರ್, ನೀವು ಕಾಮನ್ ನಮ್ಮ ನಂಬರ್ ತಗೋಬೇಕಾರೆ ನನ್ನ ಹೆಸರು ಲಕ್ಷ್ಮೀಶ ಅಂತ ಹೇಳಿ. ನನ್ನ ನಂಬರ್ ಬಂದ್ಬಿಟ್ಟು 7019254091. ಇನ್ನೊಮ್ಮೆ ಹೇಳ್ತೀನಿ, 7019254091. ಈ ನಂಬರ್ಗೆ ಕರೆ ಮಾಡಿ. ನೀವು ಯಾವ ತಾಲೂಕಲ್ಲಿ ಇದ್ರೆ ಯಾವ ಹಳ್ಳಿಗೆ ಇದ್ರೆ ಆ ಹಳ್ಳಿಗೆ 100% ನಮ್ಮ ಹುಡುಗರು ಬಂದು ಫೀಲ್ಡ್ ವಿಸಿಟ್ ಮಾಡ್ತಾರೆ.
ಓಕೆ ಸರ್, ಒಟ್ಟಾರೆ ಅಲಾಗ್ರೋ ಪ್ರಾಡಕ್ಟ್ಸ್ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ನಮ್ಮ ಚಾನೆಲ್ಗಳಿಗೆ ಹಂಚ್ಕೊಂಡಿದ್ದೀರಾ. ನಮ್ಮ ಚಾನೆಲ್ಗಳ ಕಡೆಯಿಂದ ನಿಮಗೆ ಎಲ್ಲ ಒಂದು ಧನ್ಯವಾದಗಳು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀರಿ. ಧನ್ಯವಾದ ಸ್ನೇಹಿತರೆ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ಬೆಳೆಗಳು ಮಾಡ್ರಿ. ದೊಡ್ಡ ರೈತರೆಲ್ಲ ಚಿಕ್ಕ ರೈತರನ್ನು ಚೆನ್ನಾಗಿ ಬೆಳೀರಿ. ಧನ್ಯವಾದಗಳು.